ಸಿಟಿ ಹುಡುಗಿ ಸೊಸೆಯಾಗಿ ಬೇಡ ಎಂದ ಅಮ್ಮ, ಅದೇ ಮನೆಗೆ ಸೊಸೆಯಾಗಿ ಬರುವೆ ಎಂದು ಸವಾಲೆಸೆದ ಅದಿತಿಯ ಕತೆ. ಇದು ಮುಂದುವರೆದ ಭಾಗ. ಅಂಕಲ್, ಅದಿತಿ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ. ಈಗ ಸ್ವಿಚ್ ಆಫ್ ಅಂತ ಬರ್ತಿದೆ. ಬೆಳಿಗ್ಗೆಯಿಂದ ನನಗೆ ಗೊತ್ತಿರೋ ಕಡೆ ಎಲ್ಲ ಹುಡುಕಿದೆ, ಎಲ್ಲೂ ಇಲ್ಲ. ಅದಿತಿಯ ತಂದೆಯವರಲ್ಲಿ ಹೇಳಿದ ಸುಮಂತ್. ಅದಿತಿ ಯಾವುದಕ್ಕೂ ಹೆದರಿ ಹಿಂಜರಿಯುವವಳಲ್ಲ, ಹೌದು. ಆದರೆ ಮನಸ್ಸಿಗೆ ತುಂಬ ಬೇಸರವಾದಾಗ ಕೆಲ ಕಾಲ ಒಬ್ಳೇ ಇರ್ತಾಳೆ. ಕೆಲವು ದಿನ ಬಿಟ್ಟು ವಾಪಸ್ ಬರ್ತಾಳೆ. ಡೋಂಟ್ ವರಿ. ಆದರೆ ಈಗ ಎಲ್ಲಿದ್ದಾಳೆ? ನನ್ನ ಅಮ್ಮನ ಮನೆ ಚಿಕ್ಕಮಗಳೂರಲ್ಲಿ. ಸ್ವಲ್ಪ ದಿನ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಬಿಡು. ಮತ್ತೇನು ಹೇಳಲು ತೋಚದೆ ಅಲ್ಲಿಂದ ಹೊರಟ ಸುಮಂತ್. ಅದಿತಿ, ಸಾರಿ. ಇಂತಹ ಸಮಯದಲ್ಲಿ ನಾನು ನಿನ್ನ ಸಪೋರ್ಟ್ಗೆ ಇರಬೇಕಿತ್ತು. ಅಮ್ಮನ ಮೇಲೆ ನಂಬಿಕೆ ಇಟ್ಟು ತಪ್ಪು ಮಾಡಿದೆ, ನೊಂದ ಸುಮಂತ್. ಮಾಲಿನಿ ಮಾರನೇ ದಿನವೇ ಊರಿಗೆ ಹಿಂದಿರುಗಿದ್ದರು. ಸುಮೇಧ ಕೆಲವು ದಿನ ಇಲ್ಲೇ ಉಳಿಯುವುದೆಂದು ನಿಶ್ಚಯವಾಗಿತ್ತು. ತಮ್ಮ ಗೆಳತಿಯ ಮಗಳೆಂದು ಏನೋ 2-3 ದಿನ ಯಾವ ಕೆಲಸವೂ ಹೇಳದೆ ಬಗೆ ಬಗೆ ಮಾಡಿ ಸತ್ಕರಿಸಿದರು ಪಾರ್ವತಿ. 4ನೇ ದಿನ ಬೆಳಿಗ್ಗೆ 9 ಗಂಟೆಗೆ ಎದ್ದು ಬಂದ ಸುಮೇಧ ಮುಖ ತೊಳೆದು ಬಂದವಳೆ. ತಿಂಡಿ ರೆಡಿನಾ ಆಂಟಿ ಎನ್ನುತ್ತಾ ಬಂದಳು. ರೆಡಿ ಇದೆ, ತಗೋಮ, ಚಪಾತಿ ಸಾಗು. ತಿನ್ನಲು ಕುಳಿತ ಸುಮೇಧ, ಏನಂಟಿ ಇದು, ಚಪಾತಿ ತಣ್ಣಗಿದೆ, ಸಾಗು ಉಪ್ಪು ಜಾಸ್ತಿಯಾಗಿದೆ ಎಂದಳು. ಒಮ್ಮೆಲೆ ಕೆಲವು ದಿನಗಳ ಹಿಂದೆ ತಾವು ಹೇಳುವ ಮುಂಚೆ ಎದ್ದು ವಿಚಿತ್ರ ಆಕಾರದ ಚಪಾತಿ ಮಾಡಿ ಬಿಸಿ ಸಾಗು ಜೊತೆ ಇವರ ತಟ್ಟೆಗೆ ಬಡಿಸಿದ್ದ ಅದಿತಿಯ ನೆನಪಾಯಿತು ಪಾರ್ವತಿಯವರಿಗೆ. ಚಪಾತಿ ಸಾಗು ರುಚಿ ಎನ್ನಿಸಿದ್ದರೂ ಆಕಾರ ಸರಿಯಿಲ್ಲ ಎಂದು ಈಗಳೆದಿದ್ದರು. ಆದರೂ ಗೆಳತಿಯ ಮಗಳಲ್ಲವೇ, ಸಹಿಸಿಕೊಂಡರು. ಸುಮೇಧ, ನಾಳೆಯಿಂದ ಸ್ವಲ್ಪ ಬೇಗ ಏಳು. ಹೆಣ್ಣು ಮಕ್ಕಳು ಇಷ್ಟೊತ್ತು ಮಲಗಿದರೆ ಚಂದ ಅಲ್ಲ. ಇಲ್ಲಿ ಬೆಳಿಗ್ಗೆ ಕೆಲಸಗಳು ಹೆಚ್ಚಿರುತ್ತವೆ. ಈಗಲೇ ಅಭ್ಯಾಸ ಮಾಡಿಕೊಂಡ್ರೆ ಮದುವೆ ಆದ ಮೇಲೆ ಸುಲಭ ಆಗುತ್ತೆ. ಆಮೇಲೆ ಈ ನೈಟ್ ಗೌನ್ ಕೋಣೆಯೊಳಗೆ ಹಾಕೋ. ಹೊರಗೆ ಬರುವಾಗ ಶಾಲು ಇರುವಂಥ ಚೂಡಿದಾರ್ ಏನಾದರೂ ಹಾಕೋ ಎಂದರು. ನೋ ವೇ, ಬೆಳಿಗ್ಗೆ ಬೇಗ ಆಗೋದೇ ಇಲ್ಲ. ಕೋಣೆಯಲ್ಲಿ ಹಾಕಬಹುದು ಅಂದರೆ ಇಲ್ಲಿ ಯಾಕೆ ಬೇಡ? ನನಗೆ ಇದೇ ಕಂಫರ್ಟಬಲ್. ಆ ಶಾಲೆಲ್ಲ ಕಿರಿಕಿರಿ ಆಗುತ್ತೆ ಎಂದ ಸುಮೇಧ ತಿಂಡಿ ತಿಂದ ತಟ್ಟೆಯನ್ನು ಬಚ್ಚಲಿಗೆ ಎಸೆದು ಹೊರ ನಡೆದಳು. 3 ಹೊತ್ತು ಲಕ್ಷಣವಾಗಿ ಸೀರೆ ಉಟ್ಟು ಸೆರಗೂ ಕಟ್ಟಿ ಮನೆಯ ಕೆಲಸ ಮಾಡುತ್ತಿದ್ದ ಅದಿತಿ ಪಾರ್ವತಿಯವರ ಕಣ್ಮುಂದೆ ಸುಳಿದು ಹೋದಂತಾಯಿತು. ಇಷ್ಟಕ್ಕೆ ನಿಲ್ಲಲಿಲ್ಲ. ದಿನೇ ದಿನೇ ಅವಳು ಇಷ್ಟದಂತೆಯೇ ಇರುತ್ತಿದ್ದಳು ಸುಮೇಧ. ಇವರಾಗಿ ಕೆಲಸ ಹೇಳುತ್ತಿದ್ದರೆ ಏನಾದರೂ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು. ಟಿವಿ ನೋಡುವುದೋ ನಿದ್ರೆ ಮಾಡುವುದರಲ್ಲೋ ಕಾಲಹರಣ ಮಾಡುತ್ತಿದ್ದಳು. ಹಳ್ಳಿಯಲ್ಲಿ ಬೆಳೆದವರ ಯಾವ ಲಕ್ಷಣವೂ ಕಾಣಲಿಲ್ಲ ಸುಮೇಧಳಲ್ಲಿ. ಬಂದು ಆಗಲೇ 2 ವಾರ ಕಳೆದಿತ್ತು. ಸುಮಂತ್ ಕೋಪದಲ್ಲಿ ಈ ಕಡೆ ತಲೆಯೇ ಹಾಕಿರಲಿಲ್ಲ. ಅಂದು ಬೆಳಿಗ್ಗೆ ಪಾರ್ವತಿಯವರಿಗೆ ಮಲಗಿದ್ದಲ್ಲಿಂದ ಏಳಲಾಗಲಿಲ್ಲ. ಜ್ವರದಲ್ಲಿ ಮೈ ಸುಡುತ್ತಿತ್ತು. ಸುಮೇಧಾ, ಸುಮೇಧಾ ಮಲಗಿದ್ದಲ್ಲಿಂದಲೇ ಕರೆದರು. 5 ನಿಮಿಷಗಳ ನಂತರ ಬಂದ ಸುಮೇಧ, ಏನಂಟಿ? ನನಗೆ ಹುಷಾರಿಲ್ಲ, ಸ್ವಲ್ಪ ಮನೆ ಸ್ವಚ್ಛ ಮಾಡಿ ಉಪ್ಪಿಟ್ಟು ಅವಲಕ್ಕಿನೂ ಮಾಡಿಬಿಡು. ಮಾತ್ರೆ ನುಂಗಿ ಸರಿ ಹೋದ ಮೇಲೆ ಉಳಿದ ಕೆಲಸ ನಾನು ಮಾಡ್ಕೋತೀನಿ ಅಂದರು. ಅದಕ್ಕೇನು, ಆ ಕ್ರಾಸಲ್ಲಿರೋ ಕ್ಯಾಂಟೀನಿಂದ ತಿಂಡಿ ತರಿಸಿದ್ರಾಯ್ತು. ಮನೆ ಸ್ವಚ್ಛ ಒಂದು ದಿನ ಮಾಡಿಲ್ಲ ಅಂದರೆ ಏನಾಗೋಲ್ಲ, ನಾಳೆ ಮಾಡಿದ್ರಾಯ್ತು ಎನ್ನುತ್ತಾ ಹೊರಹೋದಳು ಸುಮೇಧ. ತಮಗೆ ಕಾಲು ಉಳುಕಿದಾಗ ಬೇಡವೆಂದರೂ ಎಣ್ಣೆ ಹಚ್ಚಿ ತಿಕ್ಕಿ ಅಡುಗೆಯಿಂದಿಡಿದು ಗುಡಿಸಿ ಒರೆಸಿ ಬಟ್ಟೆಯನ್ನು ಒಗೆದಿದ್ದ ಅದಿತಿಯ ನೆನಪು ಬೇಡವೆಂದರೂ ನುಗ್ಗಿ ಬಂದಿತ್ತು ಪಾರ್ವತಿಯವರಿಗೆ. 3 ದಿನ ಜ್ವರದಲ್ಲಿ ಮಲಗಿದರು ಪಾರ್ವತಿ. 3 ದಿನವೂ ಅಡುಗೆ ಕ್ಯಾಂಟೀನಿಂದ ತರಿಸಿಕೊಂಡಳು ಸುಮೇಧ. ಶ್ರೀಪತಿಯವರಿಗೆ ಹೊರಗಿನ ಊಟ ಸರಿಬರದೆ ತಾವೇ ಗಂಜಿ ಬೇಯಿಸಿ ತಿಂದು ಪಾರ್ವತಿಯವರಿಗೆ ತಿನ್ನಿಸಿ ಪತ್ನಿಯ ಸೇವೆ ಮಾಡಿದ್ದರು. ಸುಮಂತ್ಗೆ ಕರೆ ಮಾಡಿ ಬರಹೇಳುವೆ ಎಂದು ಶ್ರೀಪತಿಯವರು ಹೇಳಿದಾಗ ಪಾರ್ವತಿಯವರೇ ಬೇಡವೆಂದು ತಡೆದಿದ್ದರು. ಇಂದು ಸ್ವಲ್ಪ ಚೇತರಿಸಿಕೊಂಡ ಪಾರ್ವತಿ ಎದ್ದು ಹೊರಹೋಗಿ ನೋಡಿದರೆ ಇಡೀ ಮನೆಯೇ ಗಲೀಜಾಗಿತ್ತು. ಸಾಮಾನೆಲ್ಲ ಅಸ್ತವ್ಯಸ್ತವಾಗಿತ್ತು. ನಿಧಾನವಾಗಿ ಸ್ವಚ್ಛ ಮಾಡಲಾರಂಭಿಸಿದವರಿಗೆ ಇಡೀ ದಿನ ಹಿಡಿಯಿತು. ರಾತ್ರಿ ಕೋಣೆಯೊಳಗೆ ಬಂದು ಕುಳಿತರು. ನಾನು ಹೇಳಿದ್ದೆ ಪಶ್ಚಾತ್ತಾಪ ಪಡುವ ದಿನ ಬರುತ್ತೆ ಅಂತ. ಗೆಳತಿಯ ಮಗಳನ್ನು ಸೊಸೆ ಮಾಡಿಕೊಳ್ಳುವ ಧಾವಂತದಲ್ಲಿ ಕಣ್ಣೆದುರೇ ಇದ್ದ ವಜ್ರ ಕಾಣಿಸಲಿಲ್ಲ ನಿನಗೆ. ಇನ್ನಾದರೂ ಕಾಲ ಮಿಂಚಿಲ್ಲ. ಅದಿತಿಯಲ್ಲಿ ಕ್ಷಮೆ ಕೇಳಿ ನಿನ್ನ ತಪ್ಪನ್ನು ಸರಿಪಡಿಸಿಕೊ ಎಂದರು ಶ್ರೀಪತಿ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಪಾರ್ವತಿಯವರನ್ನು ನೋಡಿ. ಗಂಡನ ಮಾತಿಗೆ ಉತ್ತರವಿರಲಿಲ್ಲ ಅವರಲ್ಲಿ. ಮೌನ ತಾಳಿದರು. ಮಾರನೇ ದಿನ ಬೆಳಿಗ್ಗೆಯೇ ತಮ್ಮ ಗೆಳತಿಗೆ ಕರೆ ಮಾಡಿ ಸುಮೇಧಳನ್ನು ಕರೆದುಕೊಂಡು ಹೋಗುವಂತೆ ಹೇಳಿದರು ಪಾರ್ವತಿ. ಮಾಲಿನಿ ಬಂದಿಳಿದವರು, ಇದೇನೇ ಸುಮೇಧ, ಇಷ್ಟೊಂದು ಇಳ್ದೋಗಿದ್ದೀಯಾ? ಪಾರು, ಸರಿಯಾಗಿ ನೋಡ್ಕೊಂಡಿಲ್ವೇನೆ ನನ್ನ ಮಗಳನ್ನು? ಸುಮ್ಮನೆ ಕರೆಸಿ ಈಗ ಮದುವೆ ಬೇಡ ಅಂದರೆ ಏನರ್ಥ? ನೀನೇನು ಬೇಡ ಅನ್ನೋದು, ನಾನೇ ಬೇಡ ಅಂತೀನಿ ನಿನ್ನ ಮಗನ ಸಂಬಂಧ ಎಂದವರೇ ಮಗಳೊಂದಿಗೆ ಹೊರಟು ನಿಂತರು. ಪಾರ್ವತಿ ಮಾತಾಡಲಿಲ್ಲ. ಅವರು ಅತ್ತ ಹೋಗುತ್ತಲೇ ಸುಮಂತ್ಗೆ ಕರೆ ಮಾಡಿ ಬರ ಹೇಳಿದ್ದರು ಪಾರ್ವತಿ. ಮೊದಲು ಇಲ್ಲವೆಂದರು. ಅದಿತಿಯ ಬಗ್ಗೆ ವಿಚಾರಿಸಿದಾಗ ಹೊರಟು ಬಂದಿದ್ದ. ನಡೆದುದೆಲ್ಲವನ್ನು ಮಗನಲ್ಲಿ ಹೇಳಿದರು ಪಾರ್ವತಿ. ಕಣ್ಣಿದ್ದು ಕುರುಡಿ ಥರ ಆಡಿದೆ.
ಮಾಲಿನಿಯ ಮಾತುಗಳ ಜಾಲದೊಳಗೆ ಬಿದ್ದಿದ್ದೆ. ನನ್ನನ್ನು ಕ್ಷಮಿಸಿಬಿಡು ಸುಮಂತ. ಕ್ಷಮಿಸಬೇಕಾದದ್ದು ನಾನಲ್ಲ, ಅದಿತಿ. ಅದಿತಿಯ ಮನೆಯಲ್ಲಿ ಕರ್ಕೊಂಡೋಗು. ಅವಳು ಅಜ್ಜಿಯ ಮನೆಯಲ್ಲಿದ್ದಾಳೆ, ಚಿಕ್ಕಮಗಳೂರಲ್ಲಿ. ಇಲ್ಲಿಲ್ಲ. ಸರಿ, ಅಲ್ಲಿಗೆ ಹೋಗೋಣ ನಡಿ, ಅವಸರಿಸಿದರು ಪಾರ್ವತಿ. ಅಪರಾಧಿ ಭಾವ ಬಲವಾಗಿ ಕಾಡುತ್ತಿತ್ತು. ಅದಿತಿಯನ್ನು ಸಂಧಿಸದೆ ಸಮಾಧಾನವಿರಲಿಲ್ಲ. ಅಮ್ಮ ಮಗ ಟ್ಯಾಕ್ಸಿಯಲ್ಲಿ ಹೊರಟರು. ಅಯ್ಯೋ ಅದಿತಿ, ಹಾಗಲ್ಲ, ಹೀಗೆ ಇಡಿ, ಆಗ ಚಪಾತಿ ದುಂಡಗೆ ತೆಳ್ಳಗೆ ಬರೋದು. ನಿನ್ನ ಕೈರುಚಿ ತುಂಬ ಚೆನ್ನಾಗಿದೆ, ಮಾಡೋದರಲ್ಲಿ ಸ್ವಲ್ಪ ನಾಜೂಕುತನ ಬೇಕಷ್ಟೇ. ಸೀತಾಜಿ, ನೀವು ಹೇಳಿಕೊಟ್ರೆ ಆದಷ್ಟು ಬೇಗ ಕಲಿತೀನಿ ಬಿಡಿ ಎಂದಳು ಅದಿತಿ ನಗುತ್ತಾ. ಕಲಿಯೋದೇನು ಬೇಡ, ಚೆನ್ನಾಗಿ ಮಾಡ್ತೀಯ. ಆಕಾರ ಮುಖ್ಯ ಅಲ್ಲ, ರುಚಿ ಶುಚಿ ಇದ್ರೆ ಆಯಿತು ಎನ್ನುತ್ತಾ ಒಳಬಂದರು. ದನಿ ಬಂದತ್ತ ತಿರುಗಿದಳು ಅದಿತಿ. ಪಾರ್ವತಿ, ಸುಮಂತ್ ನಿಂತಿದ್ದರು. ಯಾರು ನೀವು? ಸೀತಜ್ಜಿ ಕೇಳಿದರು. ಕ್ಷಮಿಸಿ, ಬಾಗಿಲು ತೆರೆದಿತ್ತು ಅಂತ ನೇರವಾಗಿ ಒಳಗೆ ಬಂದ್ವಿ. ನಾನು ಪಾರ್ವತಿ, ಸುಮಂತ್ನ ತಾಯಿ ಎಂದು ನಮಸ್ಕರಿಸಿದರು. ಅದಿತಿ ಲಟ್ಟಣಿಗೆ ಕೆಳಗಿಟ್ಟು ಕೈ ತೊಳೆದು ಅಲ್ಲಿಂದ ಹೊರ ಹೋದಳು. ಸುಮಂತ್ ಹಿಂದೆಯೇ ಹೊರಟಾಗ ತಡೆದರು ಪಾರ್ವತಿ. ಅವಳ ಬಳಿ ಈಗ ಮಾತನಾಡಬೇಕಾಗಿರೋದು ನಾನು, ನೀನಲ್ಲ ಎಂದು ಹಿಂದೆಯೇ ಹೋದರು. ನಿನ್ನ ಬಗ್ಗೆ ತುಂಬ ಹೇಳ್ತಿದ್ಲು ಅದಿತಿ. ಬಾ ಸುಮಂತ, ಕೂತ್ಕೋ ಎಂದು ತಮ್ಮೊಂದಿಗೆ ಕರೆದೊಯ್ದರು ಸೀತಜ್ಜಿ. ಮನೆಯ ಹಿಂದುಗಡೆ ಇದ್ದ ಅಡಕೆ ಸಸಿಗಳಿಗೆ ನೀರುಣಿಸುತ್ತಿದ್ದಳು ಅದಿತಿ. ಹತ್ತಿರ ಹೋದರು ಪಾರ್ವತಿ. ಅದಿತಿ, ನಿನ್ನ ಮನಸ್ಸನ್ನು ತುಂಬ ನೋಯಿಸಿದೆ. ಶ್ರೀಮಂತರ ಮಗಳು ಪಟ್ಟಣದಲ್ಲಿ ಬೆಳೆದು ಇಂತಹ ರೂಪವಂತೆ ಗುಣವಂತೆಯೂ ಆಗಿರಬಹುದು ಅಂತ ಬಹಳ ತಡವಾಗಿ ಅರಿವಾಯಿತು. ಹಾಗೆ ಹಳ್ಳಿಯಲ್ಲಿ ಕಷ್ಟದಲ್ಲಿ ಬೆಳೆದ ಹುಡುಗಿ ಗುಣವಂತೆ ಆಗಿರ್ತಾಳೆ ಎಂಬ ಹುಚ್ಚು ನಂಬಿಕೆ ಸುಮೇಧಳಿಂದ ಒಡೆಯಿತು. ಸಾಧ್ಯ ಆದರೆ ಕ್ಷಮಿಸು ಎಂದರು. ಅರೆ ಕ್ಷಣ ಮಾತಾಡಲಿಲ್ಲ ಅದಿತಿ. ನಂತರ, ನೀವು ಕ್ಷಮೆ ಕೇಳಿ ಅಂತ ನಾನು ಯಾವತ್ತೂ ಬಯಸಿಲ್ಲ. ನಾನು ಮನವಿಟ್ಟು ಮಾಡಿದ್ದನ್ನೆಲ್ಲ ನಾಟಕ ಅಂದದ್ದು ಮಾತ್ರ ತುಂಬ ನೋವಾಯಿತು. ನಾನು ಸಿಟಿಯಲ್ಲಿ ಬೆಳೆದಿದ್ದರಿಂದ ಊರಿನ ರೀತಿ ನೀತಿಗಳು ನನಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ಯಾವತ್ತೂ ಯಾವುದನ್ನು ನಾಟಕವಾಡಿ ಪಡೆಯಲು ಸಾಧ್ಯ ಇಲ್ಲ ಅನ್ನೋದು ಗೊತ್ತು. ಸುಮಂತ್ನ ಮನಸಾರೆ ಪ್ರೀತಿಸಿದ್ದೀನಿ ಅಂದ ಮೇಲೆ ಅವನ ತಂದೆ ತಾಯಿಯನ್ನು ಮನಸಾರೆ ಗೌರವಿಸ್ತೀನಿ. ಗೊತ್ತಾಯಿತು, ಆದರೆ ತಡವಾಗಿ. ಎಲ್ಲ ಮರೆತು ಮತ್ತೆ ನಮ್ಮ ಮನೆಗೆ ಬಾ. ಅವಳ ಕೈ ಹಿಡಿದು ಕೇಳಿಕೊಂಡರು ಪಾರ್ವತಿ. ಕಿಟಕಿಯಿಂದ ತನ್ನತ್ತಲೇ ನೋಡುತ್ತಿದ್ದ ಸುಮಂತ್ ತನ್ನೆರಡು ಕೈಗಳಿಂದ ಕಿವಿಡಿದು ಕ್ಷಮೆ ಕೇಳುವ ಭಂಗಿ ನೋಡಿ ನಗು ಬಂದರೂ ತಡೆದು, ಓಕೆ, ಆದರೆ ಈಗ ಬರೋಲ್ಲ, ಮದುವೆಯಾದ ಮೇಲೆ ಮೇಲು ನಕ್ಕಳು. ನನ್ನೆದೆ ಮೇಲಿನ ಭಾರ ಇಳಿಸಿದೆ. ಥ್ಯಾಂಕ್ಸ್ ಅದಿತಿ. ಪ್ರತಿಯಾಗಿ ನಕ್ಕ ಪಾರ್ವತಿ ಹೊರಬಂದು ನಿಂತ ಸುಮಂತ್ನನ್ನು ನೋಡಿ ಒಳಹೋದರು. ಅಮ್ಮ ಅತ್ತ ಹೋಗುತ್ತಲೇ, ಅಮ್ಮನ ಮೇಲಿನ ಸಿಟ್ಟಿಗೆ ನನ್ನ ಜೊತೆ ಕಾಂಟ್ಯಾಕ್ಟ್ ಬಿಟ್ಟಿದ್ದು ತಪ್ಪಲ್ವಾ? ದಿನಕ್ಕೆ 10 ಸಲ ಆದರೂ ಕಾಲ್ ಮಾಡ್ತಿದ್ದೆ, ಒಂದ್ಸಲ ಆದರೂ ಮಾತಾಡಬೇಕು ಅನಿಸ್ಲಿಲ್ವಾ ಕೇಳಿದ ಸುಮಂತ್. ಸಾರಿ, ಸಿಟ್ಟಲ್ಲ, ಬೇಜಾರಲ್ಲಿದ್ದೆ. ಏನೇನೋ ಒಂದು ಮಾತು ಬೆಳೆಯೋದು ಬೇಡ ಅಂತ ಇಲ್ಲಿಗೆ ಬಂದೆ. 10 ಸಲ ಅಲ್ಲ, 5 ಸಲ ಅಷ್ಟೇ. ನಾನು ಚೆಕ್ ಮಾಡ್ತಿದ್ದೆ ಮೊಬೈಲ್ ಡೈಲಿ. ಸುಳ್ಳು ಹೇಳ್ಬೇಡ ಎಂದಳು. ಓಕೆ, ಸ್ವಲ್ಪ ಜಾಸ್ತಿನೇ ಹೇಳ್ದೆ. ಮಿಸ್ ಮಾಡ್ತಿದ್ದೆ ನಿನ್ನ ತುಂಬ. ಬಾ, ಈಗಲೇ ನಮ್ಮ ಟ್ಯಾಕ್ಸಿಲೇ ವಾಪಸ್ ಬರ್ತೀನಿ, 1 ವಾರ ಬಿಟ್ಟು. ಹೌದಾ, ಓಕೆ, ವಾಕಾದರೂ ಹೋಗಿ ಬರೋಣ ಬಾ ಎನ್ನುತ್ತಾ ಅವಳ ಕೈ ಹಿಡಿದು ಮುಂದೆ ಹೆಜ್ಜೆ ಹಾಕಿದ. ಇಬ್ಬರೂ ನಗುತ್ತಾ ಹೋಗುತ್ತಿರುವುದನ್ನು ನೋಡಿದ ಸೀತಜ್ಜಿ, ಜೋಡಿ ಚೆನ್ನಾಗಿದೆ ಅಲ್ವೇ ಪಾರ್ವತಮ್ಮ? ಹಾಂ ಹೌದು ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.